ಕಾರ್ನಿವಲ್ ಅಂತ ಹೇಳಿ ಇದಕ್ಕೆ ಯಾಕೆ ಹೆಸರು ಕೊಡ್ತೇವೆ ಅಂತಂದ್ರೆ ಒಂದು ಫುಡ್ ಫೆಸ್ಟ್ ಎಲ್ಲದರಲ್ಲೂ ಆಗ್ತದೆ. ಆದ್ರೆ ಫುಡ್ ಕಾರ್ನಿವಲ್ ಒಂದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಗೋವಾ ಆ ಕಡೆ ಎಲ್ಲ ತುಂಬಾ ಆಗಿದೆ. ಆದ್ರೆ ಇದು ಕೂಡ ನಮ್ಮದು ಕರಾವಳಿ ಪ್ರದೇಶ ಆಗಿರೋದ್ರಿಂದ ಕಾರ್ನಿವಲ್ ಅಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಅದಕ್ಕೆ ನಾವು ಪವನ್ ವತಿಯಿಂದ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವೊಂದು ವಿಚಾರ ಮಾಡಿ ಒಂದು ಕಾರ್ನಿವಲ್ ಮಾಡಬೇಕು ಅಂತ ಹೇಳಿ, ಅದನ್ನು ಎಲ್ಲಿ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡುವಾಗ ಸ್ಟ್ರೀಟ್ ಫುಡ್ ತರ ಮಾಡುವಾಗ ಅಥವಾ ಬೀಚಲ್ಲಿ ಮಾಡಬೇಕಾ ಹೇಗೆ ಅಂತ ಹೇಳಿ ಆಲೋಚನೆ ಮಾಡುವಾಗ ನಮಗೆ ಅಜರ್ಕಾಡ್ ತುಂಬಾ ಸೂಕ್ತ ಪ್ರದೇಶ ಅನಿಸ್ತಿತ್ತು. ಯಾಕಂದ್ರೆ ಇಟ್ ಇಸ್ ಸೆಂಟ್ರಲಿ ಲೊಕೇಟೆಡ್. ಆಮೇಲೆ ಈಗ ಪರ್ಯಾಯದ ಹೆಚ್ಚಿನ ಉತ್ಸವಗಳೆಲ್ಲ ಪರ್ಯಾಯದ ಸಂಬಂಧಪಟ್ಟ ಕಾರ್ಯಕ್ರಮ ಅದೇ ಜಾಗದಲ್ಲಿ ಆಗ್ತಾ ಇರೋದ್ರಿಂದ ನಾವು ಅಜರ್ಕಾಡ್ ಪ್ರದೇಶನೇ ಒಂದು ಆರಿಸ್ಕೊಂಡ್ವಿ ನಾವು. ಅಲ್ಲಿ ಒಂದು ಸ್ಟ್ರೀಟ್ ಕೂಡ ಇರೋದ್ರಿಂದ ಇವತ್ತು ಸ್ಟ್ರೀಟ್ ಫುಡ್ ಕೂಡ ಅದು ಬಳಸ್ಕೊಡ್ಬೋದು. ಹಾಗೆ ಒಂದು ಕಾರ್ನಿವಲ್ ಒಂದು ಇದು ಕೂಡ ಕೊಡ್ಬೋದು, ಅದಕ್ಕೆ ಒಂದು ಡೆಕೋರೇಷನ್ ಕೂಡ ಕೊಡ್ಬೋದು ಅಂತ ಹೇಳಿ ನಾವು ಅಲ್ಲಿ ಮಾಡಿದ್ವಿ. ಆಮೇಲೆ ಸ್ಟಾಲ್ಸ್ಗಳೆಲ್ಲ ಬುಕ್ ಆಗಿದೆ. ನಿಮ್ಮ ಸಹಕಾರದಿಂದ ನೀವು ತುಂಬಾ ಪ್ರಚಾರ ಎಲ್ಲ ಮಾಡಿದ್ದೀರಿ ಅದ್ರ ಬಗ್ಗೆ. ಹಾಗಾಗಿ ನಮಗೆ ತುಂಬಾ ಎನ್ಕ್ವೈರೀಸ್ ಕೂಡ ಬಂದಿದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಸ್ಟಾಲ್ಸ್ ಎಲ್ಲ ಬುಕ್ ಆಗಿದೆ. ಇದು 2 ದಿನದ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿದ್ದಾಗೆ 10 ಮತ್ತು 11 10 ಗಂಟೆ ಬೆಳಿಗ್ಗೆಯಿಂದ 10 ಗಂಟೆ ರಾತ್ರಿವರೆಗೆ ಈ ಕಾರ್ಯಕ್ರಮ ನಡೀತದೆ. ಒಂದು ಕಾರ್ನಿವಲ್ ಫೀಲ್ ಇರ್ತದೆ. ಇದು ಒಂಥರ ಸಭಾ ಕಾರ್ಯಕ್ರಮ ಆ ತರ ತುಂಬಾ ಇದರ ಹಾಗೆ ಇರೋದಿಲ್ಲ, ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ತುಂಬಾ ಇರೋದಿಲ್ಲ. ಆದ್ರೆ ಒಂಥರ ಲೈಟರ್ ನೋಟ್ ಅಲ್ಲಿ ಇರ್ತದೆ. ಒಂದು ಫೆಸ್ಟಿವಲ್ ಫೀಲ್, ಒಂದು ಕಾರ್ನಿವಲ್ ಫೀಲ್ ನಾವು ಇದು ಎಂಟೈರ್ ಅಜರ್ಕಾಡ್ ಪಾರ್ಕಿಗೆ ಕೊಡ್ತಾ ಇದ್ದೇವೆ. ನೀವು ಆಶ್ಚರ್ಯ ಆಗ್ತದೆ ನಿಮ್ಗೆ ನಾಡ್ದು ಬರುವಾಗ ಅದು ಹೇಗೆ ಚೇಂಜ್ ಆಗ್ತದೆ ಆ ಒಂದು ಪಾರ್ಕ್ ಅಂತ ಹೇಳಿ ನೋಡ್ಬೋದು ನೀವು. ಈಗ ಕೆಲಸ ಶುರುವಾಗಿದೆ ಅಷ್ಟೇ. 10ನೇ ತಾರೀಕು ನಾವು ಇದೊಂದು ಇನಾಗ್ರೇಟ್ ಮಾಡ್ತಾ ಇದ್ದೇವೆ. 10 ಗಂಟೆಯಿಂದ ಎಕ್ಸಿಬಿಟರ್ಸ್ ಎಲ್ಲ ಬರ್ತಾರೆ. ಆದ್ರೆ ನಾವು ಒಂದು 11:30 ಹತ್ರ ಅಷ್ಟೊತ್ತಿಗೆ ಎಲ್ಲ ಸ್ಟಾಲ್ ಸೆಟ್ ಆಗಿರ್ತದೆ. ಅದಕ್ಕೋಸ್ಕರ ನಾವು ಆ ಟೈಮಿಗೆ ಒಂದು ವಿಶೇಷವಾಗಿ ಎಲ್ಲ ಫುಡ್ ಬ್ಲಾಗರ್ಸ್, ಈ ಭಾಗದ ಫುಡ್ ಬ್ಲಾಗರ್ಸ್ ಅನ್ನು ಕರೆಸಿ ಜಾಯಿಂಟ್ಲಿ ಇನಾಗ್ರೇಟ್ ಮಾಡ್ತಾ ಇದ್ದೇವೆ. ಸೊ ದಟ್ ಅವರು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅವರ ಒಂದು ಅಭಿಪ್ರಾಯಗಳನ್ನು, ರಿವ್ಯೂಸ್ ಅನ್ನು ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ವರ್ಡ್ ಸ್ಪ್ರೆಡ್ ಮಾಡಿದ್ರೆ ಇಟ್ ವಿಲ್ ರಿಯಲಿ ಗುಡ್ ಫಾರ್ ಆಲ್ ಆಫ್ ಅಸ್. ಎಲ್ಲ ಉಡುಪಿಯ ಜನತೆಗೂ ಸಹ ಅದು ಮುಟ್ತದೆ ಅಂತ ಒಂದು ಹೇಳುವ ನಿಟ್ಟಿನಲ್ಲಿ ಈ ಒಂದು ಆಲೋಚನೆ ಮಾಡಿದ್ದೇವೆ. ಸೊ ಅದು ಒಂದು 11:30 ಹಾಗೆ ನಾವು ಶೆಡ್ಯೂಲ್ ಮಾಡಿದ್ದೇವೆ. ಫುಡ್ ಬ್ಲಾಗರ್ಸ್ ಇಂದ ಇನಾಗ್ರೇಟ್ ಮಾಡಿ ಅವರು ಹೋಗಿ ಅವರ ಒಂದು ಒಪಿನಿಯನ್ಸ್ ಕೊಡುವಂಥದ್ದು. ಮತ್ತೆ ಇಡೀ ದಿನ ಈ 10 ಮತ್ತು 11ಕ್ಕೆ ಎಕ್ಸಾಕ್ಟ್ ಇದು ಟೈಮ್ಗೆ ಇದು ಆ ಥರ ಇಲ್ಲ. ಇದು ಒಂಥರ ಸರ್ಪ್ರೈಸ್ ಆಗಿ ಒಂದು ಎಂಟೈರ್ 2 ದಿನಕ್ಕೆ ಈ ಕರಿಯೋಕೆ ಮ್ಯೂಸಿಕ್ ಇರ್ತದೆ, ಡಾನ್ಸ್ ಇರ್ತದೆ, ಫ್ಲಾಶ್ ಮಾಬ್ಸ್ ಇರ್ತದೆ, ಮ್ಯಾಜಿಕ್ ಶೋಸ್ ಇರ್ತದೆ. ಹಾಗೆ ಡಿಫ್ರೆಂಟ್ ಆಗಿ ಕಾರ್ಯಕ್ರಮ ಮೂಡ್ತಾ ಬರ್ತಾ ಇರ್ತದೆ ಎಂಟೈರ್ 2 ದಿನಕ್ಕೆ. ಸೊ ಟೋಟಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ನಂತರ ಒಂದು ಸಭಾ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ನಮಗೆ ಈ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಇವತ್ತು ತುಂಬಾ ಜನರ ಸಹಕಾರ ಇದರಲ್ಲಿ ಬಂದಿದೆ. ಅವರ ಸಪೋರ್ಟ್ ಇಂದ ಈ ಕಾರ್ಯಕ್ರಮ ಆಗ್ತಾ ಉಂಟು. ಅದಕ್ಕೋಸ್ಕರ ನಾವು ಸಂಡೇ ಭಾನುವಾರದಂದು ಸಂಜೆ 5:00ವರೆಗೆ ಒಂದು ಸಭಾ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೇವೆ. ಅಲ್ಲಿ ಎಲ್ಲ ನಮ್ಮ ಉಡುಪಿಯ ಮೇನ್ ಗೆಸ್ಟ್ಗಳಾಗಿ ನಮ್ಮ DC ಅವರು, ನಮ್ಗೆ ಶುರುವಾದದ್ದು ನಮ್ಮ MLA ಸರ್ ಹತ್ರ ನಾವು ಪ್ರಪೋಸ್ ಮಾಡಿದ್ದು, ಅವರ ಸಹಕಾರ. ಅದ್ರ ನಂತರ DC ಅವರು ಹೋದ ಕೂಡಲೇ ತುಂಬಾ ಅವರಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದು ಸಪೋರ್ಟ್ ಬಂದು ಇದಕ್ಕೆ ಒಂದು ಶೇಪ್ ಕೊಡುವ ನಿಟ್ಟಿನಲ್ಲಿ ಅವರು ಸಹಕಾರ ಮಾಡಿದ್ದಾರೆ. ಸೊ ವಿ ವಿಲ್ ಹ್ಯಾವ್ ಸ್ವರೂಪ TK IAS ಅವರು ನಮ್ಮ ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಕಮಿಷನರ್ ಅಂಡ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ವಿ ಆಲ್ಸೋ ಹ್ಯಾವ್ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ ಇರ್ತಾರೆ. ಮತ್ತೆ ಅದರೊಟ್ಟಿಗೆ MP ಚಿಕ್ಕಮಗಳೂರು ಉಡುಪಿ ಕಾನ್ಸ್ಟಿಟ್ಯೂನ್ಸಿಯಿಂದ ಮತ್ತೆ ನಮ್ಮ MLA ಅವರಾದ ಯಶ್ಪಾಲ್ ಸುವರ್ಣ ಅವರು ಇರ್ತಾರೆ. ಮತ್ತೆ ಪ್ರತೀಕ್ ಬಾಯಲ್ ಅವರು ಜಿಲ್ಲಾ ಪಂಚಾಯತ್ CEO ಆಗಿ, ಮತ್ತೆ ಮಹತೇಶ್ ಅವರು ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಸಪೋರ್ಟೆಡ್ ಅಸ್. ಅದೊಂದು ಅಜರ್ಕಾಡ್ ಪಾರ್ಕ್ ಅನ್ನೊಂದು ನಾವು ಇದಕ್ಕೆ ಕನ್ವರ್ಟ್ ಮಾಡ್ಬೇಕಾದ್ರೆ ತುಂಬಾ ಸ್ವಲ್ಪ ಚಾಲೆಂಜಸ್ ಇತ್ತು ನಮ್ಗೆ. ಪಾರ್ಕಿಂಗ್ ಇಂದ ಹಿಡಿದು ವಿಸಿಟರ್ಸ್ ಇಂದ ಹಿಡಿದು ಎಕ್ಸಿಬಿಟರ್ಸ್ ಗೆ ಸ್ಟೇಜ್ ಸೆಟಪ್ ಮಾಡುವವರೆಗೆ. ಸೊ ಇದಕ್ಕೆಲ್ಲ ಸಹಕಾರ ಎಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತೆ ನಮ್ಗೆ ತುಂಬಾ ಸ್ಪಾನ್ಸರ್ಸ್ ಸಪೋರ್ಟ್ ಆಗಿ ಡೋನರ್ಸ್ ಬಂದಿದ್ದಾರೆ. ಸೊ ಕೆಲವರು ಲೈಕ್ ನಮ್ಮ ಪ್ರಮೋದ್ ಮಧ್ವರಾಜ್ ಅವರು ಯಾವಾಗಲೂ ನಮ್ಮ ಪವರ್ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಇಂದ ನಾಗರಾಜ್ ವಿ ನಾಯಕ್ ಅವರು ಮತ್ತೆ ಆಭರಣ ಸಂಸ್ಥೆ ಸಹ ನಮಗೆ ತುಂಬಾ ಬೆನ್ನೆಲುಬಾಗಿ ತುಂಬಾ ಸಹಕಾರ ಮಾಡಿದ್ದಾರೆ. ಅಲ್ಲಿಂದ ಸಂಧ್ಯಾ ಕಾಮತ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಹರಿಪ್ರಸಾದ್ ಸರ್ ಅವರು ಇದ್ದಾರೆ, ಹರಿಪ್ರಸಾದ್ ರಾಯ್.
ಮತ್ತೆ ರಘುಪತಿ ಭಟ್ ಅವರು XMLA, ಮತ್ತೆ ಹಾಗೇನೆ ವಿನೋದ್ ನಾಯಕ್ ಉದಯವಾಣಿ ಸಂಸ್ಥೆಯಿಂದ ಸಹ ನಮಗೆ ಮಾಧ್ಯಮ ಮುಖಾಂತರ ತುಂಬಾ ಪ್ರಚಾರ ಸಿಗ್ತಾ ಇದೆ. ರೀಜನಲ್ ಹೆಡ್ ಯೂನಿಯನ್ ಬ್ಯಾಂಕ್ ಇಂದ ಅಶೋಕ್ ಎ ಬಂದಗೆ ಅಂತ ಹೇಳಿ ರೀಜನಲ್ ಹೆಡ್ UBI ಹಿಂದಿ, ಮತ್ತೆ ನಮ್ಮ ಮೆಂಟರ್ ಮೆಂಟರ್ ಆಗಿ AP ಆಚಾರ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆಯಿಂದ ಇಷ್ಟು ಜನ ಬರ್ತಾರೆ. ಇದರ ಒಟ್ಟಿಗೆ ಹಲವಾರು ಜನಪ್ರತಿನಿಧಿಗಳು ಮತ್ತೆ ತುಂಬಾ ವೆಲ್ ವಿಶರ್ಸ್ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದು ಸಭಾ ಕಾರ್ಯಕ್ರಮ 5:30ಗೆ ಶುರು ಆಗ್ತದೆ. ಈಗ ಹೆಚ್ಚಾಗಿ ನಮಗೆ ವೆಜ್, ನಾನ್ ವೆಜ್, ಜ್ಯೂಸ್ ಐಟಮ್, ಐಸ್ ಕ್ರೀಮ್ ಹಾಗೂ ವಿವಿಧ ತಿನಿಸುಗಳ ಮಳಿಗೆಗಳು ಹಾಗೂ ನಮ್ಮ ಪವರ್ ಮೆಂಬರ್ಗಳಿಗೆ ಕೂಡ ಪ್ರಾಡಕ್ಟ್ ಹಾಗೂ ಫುಡ್ ಐಟಮ್ಸ್ಗಳನ್ನು ನೀಡಲು ಅವಕಾಶವಿದೆ. ನಮ್ಮ ಪ್ರೆಸಿಡೆಂಟ್ ಅವರು ಹೇಳಿರುವ ಹಾಗೆ ಧಾರವಾಡ, ಶಿವಮೊಗ್ಗ, ಮಂಗಳೂರು ಹೀಗೆ ಹಲವಾರು ಕಡೆಗಳಿಂದ ಅವರವರ ಪ್ರದೇಶದ ಆಹಾರಗಳನ್ನು ಅವರು ಇಲ್ಲಿ ಎಕ್ಸಿಬಿಟ್ ಮಾಡಲಿಕ್ಕಿದ್ದಾರೆ. ಅದಲ್ಲದೆ ಮಕ್ಕಳ ಆಹಾರದಿಂದ ಹಿಡಿದು ಎಲ್ಲ ರೀತಿಯ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಕೂಡ ನಾವು ಅಲ್ಲಿ ರುಚಿಸಬಹುದು. ಖಾಲಿ ಹೋಟೆಲ್ ಉದ್ಯಮಗಳಲ್ಲದೆ ಹಪ್ಪಳ, ಶಂಡಿಗೆ ಹಾಗೂ ಸಣ್ಣ ಸಣ್ಣ ವ್ಯಾಪಾರದವರಿಗೆ ಕೂಡ ನಾವು ಚರ್ಮುರಿಯಿಂದ ಹಿಡಿದು ಎಲ್ಲ ಬಗೆಯ ಹೋಟೆಲ್ ಉದ್ಯಮಗಳಿಗೂ ಅವಕಾಶವನ್ನು ನೀಡ್ತಾ ಇದ್ದೇವೆ. ಅದಲ್ಲದೆ ನಾವು ಫುಡ್ಗೆ ರಿಲೇಟೆಡ್ ಆದಂತಹ ಪಾತ್ರೆಗಳು, ಮಣ್ಣಿನ ಮಡಿಕೆಗಳಿರ್ಬೋದು, ಅವರಿಗೆ ಕೂಡ ಸ್ಟಾಲ್ಗಳನ್ನು ನೀಡ್ತಾ ಬಂದಿದ್ದೇವೆ. ಹಾಗೆ ನಮ್ಮ 50ರಿಂದ 60 ಸ್ಟಾಲ್ಗಳಲ್ಲಿ ಜಿಲ್ಲಾ ಪಂಚಾಯತ್ನ ವತಿಯಿಂದ ಸಂಜೀವಿನಿ ಸ್ವಸಹಾಯ ತಂಡದವರು ಸ್ವಲ್ಪ ಸ್ಟಾಲ್ಗಳನ್ನು ಹಾಕಲಿದ್ದಾರೆ. ಹಾಗೆ ಬೇಕರ್ಸ್ ಅಸೋಸಿಯೇಷನ್ ಇಂದ ಕೂಡ ಸ್ಟಾಲ್ಗಳು ಬರಲಿದೆ. ಹಾಗೆ ನಮ್ಮ ಈ ಫುಡ್ ಕಾರ್ನಿವಲಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳು, ಆಹಾರ ತಯಾರಿಸುವ ಪಾತ್ರೆಗಳು ಎಲ್ಲರಿಗೂ ಅವಕಾಶವಿದೆ ಅಂತ ಹೇಳ್ತೇವೆ.